ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ರಾಜ್ಯದ 19 ಜಿಲ್ಲೆಗಳು ಸೇರಿದಂತೆ ವಿದ್ಯುತ್ ವಿತರಣೆಗೆ ಏನು KERCಗೆ ಟಾಟಾ ಕಂಪನಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿತ್ತು, ಅರ್ಜಿಯನ್ನ ಹಾಕಿತ್ತು. ಅದನ್ನ ಅಧಿಕೃತವಾಗಿ ಅವರು ಹಿಂಪಡೆದಿದ್ದಾರೆ. ಯಾಕೆ ಅಂತ ಅಂದ್ರೆ ಖಾಸಗೀಕರಣಕ್ಕೆ ಬಂದಂತಹ ತೀವ್ರವಾದ ವಿರೋಧದ ಬೆನ್ನಲ್ಲೇನೆ ಪವರ್ ಟಾಟಾ ಕಂಪನಿಯವರು ಅದನ್ನ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಆದ್ರೆ ಎಷ್ಟು ಬಾರಿ ಕೂಡ ನಾವು ವಿದ್ಯುತ್ ಅನ್ನ ನಾವು ಖಾಸಗೀಕರಣ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಹೋದ್ರೂ ಕೂಡ ಈ ಪ್ರೈವೇಟ್ ಕಂಪನಿಗಳೇನಿದೆ ಇದು ಮತ್ತೆ ಖಾಸಗೀಕರಣ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಜಿಗಳನ್ನ ಹಾಕ್ತಾನೇ ಬರ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಒಂದು ಇಂಧನ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲೂ ಕಟ್ಟ ಕಡೆಯವಾಗಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾಗೂ ಕೂಡ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡ್ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಈಗ ಮತ್ತೆ ಪ್ರೈವೇಟ್ ಕಂಪನಿಗಳು ಖಾಸಗೀಕರಣ ಮಾಡ್ಕೊಳ್ಳಿ ಅಂತ ಹೇಳಿ ಮೊರೆ ಹೋಗ್ತಾ ಇದ್ದಾರೆ KERCಗೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಅಥವಾ ವ್ಯಾಪ್ತಿಯಲ್ಲಿ ಯಾವೆಲ್ಲ ಬರುತ್ತೆ, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಹಲವು ಜಿಲ್ಲೆಗಳು ಸೇರಿದಂತೆ ಈ ಕಡೆ ನಮ್ಗೆ ವಿದ್ಯುತ್ ವಿತರಣಾ ಖಾಸಗೀಕರಣ ಮಾಡ್ಕೊಡಿ ಅಂತ ಹೇಳಿ ಈಗಾಗಲೇ KERCಗೆ ಒಂದಷ್ಟು ಕಂಪನಿಗಳು ಅಪ್ಲಿಕೇಶನ್ಗಳನ್ನ ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯ ಒಂದ್ ಮಹೀಂದ್ರ ಕಂಪನಿ ಕೂಡ ಅರ್ಜಿಯನ್ನ ಹಾಕಿದೆ ಅಂತ ಕೇಳಿ ಬರ್ತಾ ಇದೆ. ಸಚಿವ ಸಂಪುಟದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಖಾಸಗೀಕರಣ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಅಂತ ಹೇಳಿ ತೀವ್ರವಾದಂತಹ ಆಕ್ಷೇಪಣೆಗಳು ಹಾಗೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೂ ಕೂಡ ಈಗ ಖಾಸಗಿ ಕಂಪನಿಗಳು ಈ ರೀತಿಯಾದಂತಹ ಒಂದಷ್ಟು ನಿರ್ಧಾರಗಳನ್ನ ತಗೊಂಡು ಮತ್ತೆ ಅವ್ರ ಅಪ್ಲಿಕೇಶನ್ ಹಾಕ್ತಿರೋದನ್ನ ನೋಡ್ತಾ ಇದ್ರೆ ಇದ್ರ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಯ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಶುರುವಾಗ್ತಾ ಹೋಗುತ್ತೆ. ಯಾಕಂದ್ರೆ CM DK ಶಿವಕುಮಾರ್ ಅವರೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟ ಮೇಲೂ ಕೂಡ ಖಾಸಗಿ ಕಂಪನಿಗಳು ವಿದ್ಯುತ್ ವಿತರಣೆ ಮಾಡ್ಕೊಡಿ ಅಂತ ಹೇಳಿ KERCಗೆ ಅರ್ಜಿಯನ್ನ ಹಾಕ್ತಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಯಾರೋ ಒಬ್ರು ಪ್ರಬಲವಾದಂತಹ ವ್ಯಕ್ತಿ ಇದಾರಾ ಅನ್ನೋ ಅನುಮಾನಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.